ಏಯ್ ಕಲ್ಲಡ್ಕ ಪ್ರಭಾಕರ್ ಭಟ್ಟ, ನಿನ್ನನ್ನು ನೀನು ಏನು ಅಂತ ತಿಳ್ಕೊಂಡಿದ್ಯಾ? ಏನು ಅಂತ ತಿಳ್ಕೊಂಡಿದ್ಯಾ? ಇಲ್ಲಿ ನೋಡ್ತಿರೋರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಸ್ನೇಹಿತರಿಗೆ, ನಾನೊಬ್ಬ ಜಾತ್ಯತೀತವಾದಿ, ಚಿಂತಕ, ಪತ್ರಕರ್ತ, ಒಬ್ಬ ಬರಹಗಾರ. ನನ್ನ ಬಾಯಲ್ಲಿ ಕೆಟ್ಟ ಮಾತುಗಳು ಬರಬಾರ್ದು, ಸಿಟ್ಟಾಗಬಾರ್ದು. ಅದಕ್ಕೋಸ್ಕರ ನಾನು ಇಷ್ಟು ಸಮಯ ಸುಮ್ಮನಿದ್ದೆ. ಮುಸಲ್ಮಾನರ ಹೆಣ್ಣು ಮಕ್ಕಳ ಬಗ್ಗೆ ಹೆಂಗೋ ಮಾತಾಡ್ತೀಯ ನೀನು? ಹೆಂಗೆ ಮಾತಾಡ್ತೀಯ ನೀನು? ಮುಸಲ್ಮಾನರಿಗೆ ಬೆಳಗ್ಗೆ ಆದರೆ ಗಂಡಸರು ಬೇಕಾ? ನಿನಗೂ ಹೆಣ್ಣು ಮಕ್ಕಳಿದ್ದಾಳಲ್ಲ, ನಿನ್ನ ಹೆಣ್ಣು ಮಕ್ಕಳಿಗೆ ಅವ್ರಿಗೂ ಬೇಕಾ? ಬೆಳಗ್ಗೆ ಎದ್ದು ಕೂಡಲೇ ಒಂದು ಗಂಡಸು ಬೇಕಾ? ಏನು ಮಾತಾಡ್ತಾ ಇದೀಯಾ? ಅದ್ರ ಮೇನ್ ನಾನು ಹೇಳ್ತಿರೋದು, ಈ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇರೋದು ನಾನು ನಾನು ನೋಡ್ಬಿಡ್ತಿದ್ದೀನಿ. ಬಹುಶಃ ನೀವು ಕಾಂಗ್ರೆಸ್ ಅಥವಾ RSS ನೀವು? ನಿಮಗೆ ಒಬ್ಬರನ್ನ ಎದುರಿಸೋ ಧೈರ್ಯ ಇಲ್ಲ ನಿಮಗೆ. NRC ವಿಷಯದಿಂದ ಹಿಡಿದು ನಾವು ಅಷ್ಟೇ ಹೋರಾಟಗಾರರು. ನಮ್ಮನ್ನ ಮುಂದೆ ಭಾಷಣಕ್ಕೆ ಬಿಟ್ಟು ಉಪಯೋಗಿಸ್ಕೊಂಡ್ರಿ ಬಿಟ್ರೆ, ನಿಜವಾಗ್ಲೂ ದೇಶದ ಪರ ಒಂದು ಕಾಜಿದ್ದವ್ರಿಗೆ ನೀವು ಒಂದು ಸ್ಥಾನಮಾನ ಕೊಟ್ರ, ಅಥವಾ ನಿಮ್ಮ KPCC ಆಫೀಸಲ್ಲಿ ಒಂದು ಟೀ ಕೊಟ್ರ, ಒಂದು ಕಾಫಿ ಕೊಟ್ರ? ಏನಿಲ್ಲ, ಎಲ್ಲ ಒಂದೇ. ನೀವು ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ರು ಏನಂತ ಹೇಳಿದ್ರು ಒಂದ್ಸರಿ, UT ಖಾದರ್ ಅವರು ದೇವಸ್ಥಾನದೊಳಗೆ ಬಂದಾಗ, ದೇವಸ್ಥಾನ ಅಪವಿತ್ರ ಆಗಿದೆ, ಕಲಶ ಚೇಂಜ್ ಮಾಡಬೇಕು, ಗೋಮೂತ್ರ ಹಾಕಿ ಶುದ್ಧ ಮಾಡಬೇಕು ಅಂತ ಹೇಳಿದ್ರು. ನೆನಪಿದೆಯಲ್ಲ ತಮಗೆಲ್ಲರಿಗೂ? ಅದು ನೋಡಿದ್ರೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಇದೇ UT ಖಾದರ್ ಅವರು, ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ಟ, ನಾಯಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ನಿಮಗೆ ಕಾಂಗ್ರೆಸ್ ಅವರಿಗೆ ನೈತಿಕತೆ ಇದೆಯಾ ನಿಮಗೆ? ಯಾವತ್ತು ನಿಮ್ಮ ಬುದ್ಧಿ ಗೊತ್ತಾಯ್ತು ಅಂತ ಅಂದ್ರೆ, ಈ ಬಾಬರಿ ಮಸೀದಿ ವಿಚಾರ ಮತ್ತೆ ಈ ಅಯೋಧ್ಯೆ ರಾಮ ಮಂದಿರ ಕಟ್ಟುವಂತ ವಿಚಾರದಲ್ಲೇ ಗೊತ್ತಾಯ್ತು. ಸೋನಿಯಾ ಗಾಂಧಿ ಅವರು ಬಂದು ಬೆಳ್ಳಿ ಇಟ್ಟಿಗೆ ಕೊಡ್ತಾರೆ, ಮೋದಿ ಹೋಗ್ಬಿಟ್ಟು ಹೋಮದಲ್ಲಿ ಕೂರದಂತೆ. ನೀವು ಕಾಂಗ್ರೆಸ್ ಅಲ್ಲ, RSS ನೀವು. ಭಾರಿ ನೋವಾಗ್ತಾ ಇದೆ ನನಗೆ, ಭಾರಿ ನೋವಾಗ್ತಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟ, ಜಾಸ್ತಿ ಆಡಕ್ ಹೋಗ್ಬೇಡ, ಜಾಸ್ತಿ ಆಡಕ್ ಹೋಗ್ಬೇಡ. ನನಗೆ ಹೇಳ್ತಾ ಇದ್ದೀನಿ, ತಲೆ ಏನಾರು ಕೆಟ್ಟು ಅಂತಂದ್ರೆ, ನೀನು ನನ್ನ ಇನ್ನೊಂದು ಮುಖ ನೋಡಿಲ್ಲ, ನೀನು ಇನ್ನೊಂದು ಮುಖ ನೀನು ನೋಡೇ ಇಲ್ಲ. ನಿನ್ನವ್ರು ಎಷ್ಟು ಸರಿ 4 ಬಾರಿ ಹಲ್ಲೆ ಮಾಡಿದ್ರು, 4 ಸರಿ ನನ್ನನ್ನು ಕೊಲೆ ಮಾಡ್ಲಿಕ್ಕೆ ನೋಡಿದ್ರು, ಎಲ್ಲ ಮಾಡಿದ್ರು. ನಾನು ಇವತ್ತು ಒಬ್ಬಂಟಿಯಾಗಿ ಓಡಾಡ್ತೀನಿ. ನನ್ನ ಹುಡುಗರು ಹೇಳ್ತಾರೆ, ಅಣ್ಣ ನಾವು ನಿಮ್ಮ ಜೊತೆ ಬರ್ತೀವಿ, ನಮಗೆ ರಾತ್ರಿ ನಿಮ್ಮ ಜೊತೆ ತಿರ್ಗಾಡ್ಲಿಕ್ಕೆ ಹೆದರಿಕೆ ಆಗುತ್ತೆ. ನೀವು ರಾತ್ರಿ ಒಬ್ಬರೇ ಹೋಗೋದು ಹೆದರಿಕೆ ಆಗುತ್ತೆ, ನಿಮ್ಮ ಜೊತೆ ಬರ್ತೀನಿ ಅಂತ. ಆದರೂ ಕೂಡ ನಾನು ಹೋಗಲ್ಲ. ಸತ್ಯಕ್ಕೆ ತಲೆ ಬಾಗ್ತಾ ಇದ್ದೀವಿ ನಾವು, ಸತ್ಯಕ್ಕೆ ತಲೆ ಬಾಗ್ತಿದ್ದೀವಿ ಅಂತೇಳಿ ಅರ್ಥ ಆಯ್ತಲ್ಲ? ನೀನು ಇದೇ ಥರ ಆಡಕ್ಕೆ ಹೋಗ್ಬೇಡ, ನೀನು ಇದೇ ಥರ ಆಡಕ್ಕೆ ಹೋಗ್ಬೇಡ. ನೀನು ಇದೇ ಥರ ಆಡಿದರೆ ನಿನ್ನನ್ನು ಕಲ್ಲಡ್ಕದಲ್ಲಿ ಕತ್ತರಿಸ್ಬಿಟ್ಟು ಕಲ್ಲಡ್ಕದ ಬೀದಿ ನಾಯಿಗಳಿಗೆ ಆಗ್ಬಿಡ್ತಾನೆ ಈ ವಿನೋದ್ ಶೆಟ್ಟಿ. ಆಯ್ತು ಬಿಡು, ಏನೋ ಹೆದರ್ಸ್ತೀಯಾ? ಸರಿ, ನನ್ನ ವಿಡಿಯೋಗಳನ್ನು ಎಲ್ಲ ಡಿಲೀಟ್ ಮಾಡಿಸ್ತೀಯಲ್ಲ ನೀನು, ಡಿಲೀಟ್ ಮಾಡಿಸ್ತಿಲ್ಲ. ಸತ್ಯನ ಎದುರಿಸುವಂಥ ಧೈರ್ಯ ಇಲ್ಲ. ನಾಲಾಯಕ್ ನನ್ನ ಮಗನೇ. ಈ ಒಂದು ವಯಸ್ಸಾದ ಬುದ್ಧಿಯಲ್ಲಿ ಚಿಕ್ಕ ಮಕ್ಕಳಿಗೆ ಬುದ್ಧಿ ಹೇಳ್ಕೊಂಡು ಬದುಕೋ ಬದಲು ನಿನ್ನ ಸ್ವಾರ್ಥಕ್ಕೋಸ್ಕರ, ಹೊಟ್ಟೆಪಾಡಿಗೋಸ್ಕರ ನಾಟಕ ಆಡ್ಕೊಂಡು ಬದುಕ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ಏನು ಮಾಡ್ತೀಯ ನೀನು? ಈ ವಿಡಿಯೋ ಬಿಟ್ಟಿದ್ದೀನಿ, ಮೇಲ್ಗಡೆ ನನ್ನ ನಂಬರ್ ಇರುತ್ತೆ, ಅಡ್ರೆಸ್ ಹಾಕ್ತೀನಿ. ನೀನು ನಿನ್ನ ಚೇಲಗಳು ಏನು ಕಿತ್ಕೊಂತೀರ ಕಿತ್ಕೊಳ್ಳಿ ನೀವು. ನನಗೂ ಭಾರಿ ಬೇಜಾರಾಗಿದೆ. ಮುಸ್ಲಿಂ ಹೆಣ್ಮಕ್ಳು ನಿನ್ಗೆ ಏನೋ ಮಾಡಿದ್ದಾರೆ. ಅಲ್ಲಿ ಕಲ್ಲಡ್ಕದಲ್ಲಿ ನಿನಗೆ ಓಡಾಡಲಿಕ್ಕೆ ನರ ಇಲ್ಲ ನಿನಗೆ. ಮುಸ್ಲಿಮರನ್ನ ಚೆನ್ನಾಗಿ ಇಟ್ಕೊಂಡಿದೀಯ, ದುಡ್ಡು ಕೊಟ್ಕೊಂಡು ಮಸೀದಿಗೆ ಹೆಲ್ಪ್ ಮಾಡಿಕೊಂಡು, ಅದೆಲ್ಲ ಗೊತ್ತಿದೆ ನಮಗೆ. ಮುಚ್ಕೊಂಡಿರ್ಬೇಕು, ಅರ್ಥ ಆಯ್ತಲ್ಲ? ಇನ್ನೊಂದು ಸಾರಿ ಏನಾದರೂ ಸಮಾಜದ ಸ್ವಾಸ್ಥ್ಯವನ್ನು ಏನಾದ್ರು ಕೆಡಿಸ್ಲಿಕ್ಕೆ ಬಂದರೆ, ವಿನೋದ್ ಶೆಟ್ಟಿನ ನೀನು ಇನ್ನೊಂದು ಮುಖ ನೋಡ್ತೀಯ. ನೀನು ಎಲ್ಲ ಮಾಡಿಬಿಟ್ಟೆ ಅಮ್ಮ, ನನ್ನ ಫೀಲ್ಡಿಗೆ ಬಂದಿದ್ದು. ಏನು ನೀನು ದೊಡ್ಡ ಸಾಚ ಅಲ್ಲ, ನೀನು ಕತ್ತರಿಸಾಕ್ಬಿಡ್ತೀನಿ ನನ್ನ ಮಗನೇ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.